ಈ ಮೂಡ ಹಗರಣದಲ್ಲಿ ರಾಜ್ಯಪಾಲರು ಅವರು ಕೇಂದ್ರದ ಟೂಲ್ ಆಗಿ ಪೊಲಿಟಿಕಲ್ ಟೂಲ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅದರ ಬಗ್ಗೆ ಪ್ರಶ್ನೆ ಇಲ್ಲ. ಹಿ ಹ್ಯಾಸ್ ಓವರ್ಲುಕ್ಡ್ ಅಂಡ್ ಹಿ ಹ್ಯಾಸ್ ಯೂಸ್ಡ್ ಅ ಪೊಲಿಟಿಕಲ್ ಆ್ಯಂಗಲ್ ಅಲ್ಲಿ ಯೂಸ್ ಮಾಡಿ ಇವತ್ತು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ. ಹಂಗಾಗಿ ಗಲಭೆ ಇದೆ. ಇವತ್ತು ರಾಜ್ಯದಲ್ಲಿ ಮಳೆಯಿಂದ ಎಷ್ಟು ಹಳ್ಳಿಗಳು ತತ್ತರಿಸೋಗಿದ್ದಾವೆ. ದೇಶದಲ್ಲಿ ಸುಮಾರು ಇವತ್ತು ಕೇಂದ್ರ ಸರ್ಕಾರ ಬಂದ ನಂತರ 17 ಜಾಗದಲ್ಲಿ ಇವತ್ತು ಟೆರರಿಸ್ಟ್ ಅಟ್ಯಾಕ್ ಆಗಿದೆ. ಇವನ್ನೆಲ್ಲ ಇಶ್ಯೂ ಬಿಜೆಪಿಯವರು ಬಿಟ್ಬಿಟ್ಟಿದ್ದಾರೆ. ಒಂದೇ ಒಂದು ಕಾಂಗ್ರೆಸ್ ಸರ್ಕಾರ ಬೆಳೆಸಬೇಕು. ಸಿದ್ದರಾಮಯ್ಯ ಅವರು 40 ವರ್ಷದ ಏನು ಅವರು ರಾಜಕೀಯ ಬಂದಂಥ ಹಾದಿಯಲ್ಲಿ ಯಾವುದೂ ಕಪ್ಪು ಚುಕ್ಕಿ ಇಲ್ಲ. ಅವರಿಗೆ ಒಂದು ರೀತಿಯಾದಂಥ ಅವರ ತೇಜಾವಧನೆ ಮಾಡಬೇಕೆಂಬ ಉದ್ದೇಶ ಬಿಟ್ಟರೆ ಇದರಲ್ಲಿ ದೇರ್ ಇಸ್ ನಥಿಂಗ್ ಲೆಫ್ಟ್ ಇನ್ ದಿಸ್ ಮೂಡಾ ಕೇಸ್. ದೇರ್ ಇಸ್ ಅಬ್ಸಲ್ಯೂಟ್ಲಿ ಝೀರೋ ಇನ್ ದಿಸ್ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಈಗ ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆ ಬರಲಿ, ಇಲ್ಲ ಅಂತಲ್ಲ. ಯಾವ ಬೇಸಿಸ್ ಮೇಲೆ ಕೊಡಬೇಕು ಅಂದರೆ ಗವರ್ನರಿಗೆ ನೀವು ನಾಳೆ ಹೋಗಿ ನರೇಂದ್ರ ಮೋದಿ ಸಾಹೇಬ್ರ ವಿರುದ್ಧ ನೀವು ಅದನ್ನು ಪ್ರೆಸಿಡೆಂಟಿಗೆ ಕೊಟ್ಬಿಡ್ತಾರೆ ಪ್ರಾಸಿಕ್ಯೂಷನ್ ಕೊಡೋಕೆ ಒಂದು ರೂಲ್ಸು ಪ್ರೊಸೀಜರ್ ಇದೆಯಲ್ಲ. ಲೆಟ್ BJP ಪೀಪಲ್ ಕಮ್ ಆನ್ ರೆಕಾರ್ಡ್. ಬಸವರಾಜ ಬೊಮ್ಮಾಯಿ ಸಾಹೇಬರು ಚೀಫ್ ಮಿನಿಸ್ಟರ್ ಇದ್ದಾಗ ಅವ್ರ ಅಧಿಕಾರ ಇದ್ದ ಸಂದರ್ಭದಲ್ಲಿ ಅವ್ರು ನೇರವಾಗಿ ಬಂದು ಹೇಳ್ಬೇಕು, ನಮ್ಮ ಅವಧಿಯಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಸೈಟ್ಗಳು ಕಾನೂನು ಬಾಹಿರದಂತ ಇವತ್ತುವರೆಗೆ ಹೇಳಿದಾರಾ? ಮತ್ತು ಆ ಸೈಟ್ನಲ್ಲಿ ಯಾವುದೋ ಒಂದು ಡಾಕ್ಯುಮೆಂಟು ಸಿದ್ದರಾಮಯ್ಯ ಅವರು ಅಕ್ರಮವಾಗಿ ತೊಗೊಂಡಿರ್ತಕ್ಕಂಥದ್ದೆಲ್ಲ ಒಂದು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದ್ದಾರಾ? ಅಲಿಗೇಷನ್ ಮಾಡ್ತಾ ಇದ್ದಾರೆ, ಮಾಧ್ಯಮ ಮುಖಾಂತರ ಬಂದು ಸುಳ್ಳು ಹೇಳ್ತಾ ಇದ್ದಾರೆ, ಜನಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ವಾಟ್ ಇಸ್ ದ ರೀಸನ್ ದೇ ಆರ್ ಡೂಯಿಂಗ್ ವಿ ಡೋಂಟ್ ನೋ. ಹಂಗಾಗಿ ಅವರು ಏನು ಕೇಳ್ತಾ ಇದ್ದಾರೆ ರಾಜೀನಾಮೆ ಕೇಳ್ತಕ್ಕಂಥದಕ್ಕೆ ಅದಕ್ಕೇನು ಸರಿಯಾದಂಥ ಬೇಸ ಇಲ್ಲ, ಬುನಾದಿ ಇಲ್ಲ. ಮುಂದಿನ ಹೋರಾಟ ಹಿಂಗೆ ಅಲ್ಲ, ಇದೇ ಬುನಾದಿ. ಅವರಿಗೆ BJP ಅವರಿಗೆ ದೇಶ ಸರ್ಕಾರಗಳು ಪ್ರಜಾಪ್ರಭುತ್ವ ವ್ಯವಸ್ಥೆ ನಂಬಿಕೆ ಇಲ್ಲ. ಅವ್ರಿಗೆ ಒಂದೇ ಒಂದು BJP ಸರ್ಕಾರ ಇರಬೇಕು, ಅಷ್ಟೇ ಮುಗೀತು. ಯಾವುದು ಮೊನ್ನೆ ಈಗ ತಾನು ಹೇಳ್ತಾ ಇದ್ದನಲ್ಲ, ಮೊನ್ನೆ UPSC ಎಕ್ಸಾಮ್ಸ್ನಲ್ಲಿ ರಿಸರ್ವೇಷನ್ ತಂದಿಲ್ಲ. ಅವ್ರಿಗೆ ಕಾನೂನು ಅನ್ನೋದೇ ಇಲ್ಲ. ಅವರಿಗೆ ಒಂದು ಹಿಂದುತ್ವ ಐಡಿಯಾಲಜಿಯನ್ನು ಕಾನ್ಸ್ಟಿಟ್ಯೂಷನ್ ಮುಖಾಂತರನ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆಡಳಿತ ಮುಖಾಂತರ ತರಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ದೇ ಡೋಂಟ್ ಹ್ಯಾವ್ ಎನಿ ಅಜೆಂಡಾ ಫಾರ್ ದ ಪ್ರೋಗ್ರೆಸ್ ಆಫ್ ದ ಕಂಟ್ರಿ, ನೈದರ್ ಫಾರ್ ದ ಪ್ರೋಗ್ರೆಸ್ ಆಫ್ ದ ಸ್ಟೇಟ್ ಅಂತ ತಮ್ಮಲ್ಲಿ ಹೇಳಿಕೆ ಇಚ್ಛೆ ಬಯಸ್ತಾರೆ. BJP ಅವ್ರದ್ದು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಅಟ್ಯಾಕ್ ಇದೆ CM ಮೇಲೆ. ಇಂಥ CM ನಮ್ಗೆ ಇಡೀ ದೇಶದಾಗೂ ಸಿಗೋಂಗಿಲ್ಲ. ಅಂಥ CMಗೆ ಇವತ್ತಿಂಥ ದಿನ ತಂದಿಟ್ಟಾರ. ನ್ಯಾಯ ನಾವು ಜುಡಿಷರಿ ಮೇಲೆ ನಾವು ನಮ್ಮ ನಂಬಿಕೆ ಐತಿ. ಜುಡಿಷರಿ ಏನನ್ನೋದು CM ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ಆದೇಶವನ್ನು ನೀಡ್ತದೆ ಅಂತ ಐತಿ. ಎಲ್ಲರೂ ಅಹಿಂದ ಅವ್ರ ಜೊತೆ ಐತಿ, ಜನನಾಯಕ ಅವರು. ರಾಜ್ಯಪಾಲರು ತಮಗಿರುವಂಥ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ತನಿಖೆ ಮಾಡುವುದರ ಸಲುವಾಗಿ ಮಾನ್ಯ ಸಿದ್ದರಾಮಯ್ಯನ ವಿರುದ್ಧ ಪರವಾನಗಿ ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಖಂಡನೀಯ. ನಮ್ಮ ಭಾರತ ಇತಿಹಾಸದ ಪುಟಗಳನ್ನು ತೆಗೆದುಕೊಂಡಾಗ ರಾಜಕೀಯವಾಗಿ ದುರುಪಯೋಗ ಮಾಡಿಕೊಂಡಂಥ ಅಧಿಕಾರವನ್ನು ಯಾರಾದರೂ ಇದ್ದರೆ ಅದು ಈಗಿರುವಂಥ ರಾಜ್ಯಪಾಲರು. ಇಂಥ ಸಾವಿರಾರು ಘಟನೆಗಳು ಕರ್ನಾಟಕದಲ್ಲಿ ಅಲ್ಲ, ಭಾರತದಲ್ಲಿ ಆಗಿದ್ದಾವೆ. ಅವುಗಳು ಯಾವುಗಳನ್ನು ಕೂಡ ಗಣನೆ ತೆಗೆದುಕೊಳ್ಳಲಾರ್ದೇ ರಾಜ್ಯಪಾಲರು ಈ ಕ್ರಮವನ್ನು ಕೈಗೊಂಡಿದ್ದಾರೆ. ಒಂದು ಇನ್ನೂ ದುರ್ದೈವದ ಸಂಗತಿ ಅಂತಂದರೆ ಕೇಂದ್ರ ಸರ್ಕಾರ ಅವರಿಗೆ ದತ್ತವಾದಂಥ ಅಧಿಕಾರ CBI ಇರ್ಬೋದು, ED ಇರ್ಬೋದು, ಅವುಗಳನ್ನು ಹೆಚ್ಚು ದುರುಪಯೋಗ ಮಾಡಿಕೊಂಡಂಥ ಯಾವುದಾದ್ರು ಸರ್ಕಾರ ಇದ್ದರೆ ಅದು BJP ಸರ್ಕಾರ. ಕೂಡ ಹಗರಣದ ಕೇಸ್ ಅಂತೂ ಸಿದ್ದರಾಮಯ್ಯಗೆ ಸಂಬಂಧ ಇಲ್ಲ. ಸಿದ್ದರಾಮಯ್ಯ ಯಾವುದೇ ರೀತಿಯ ಕರಪ್ಷನ್ ಮಾಡಿಲ್ಲ. ಅದ ಮೇಲೂ ಸರ್ಕಾರಕ್ಕಿಂತಲೂ ಹೆಚ್ಚಾಗಿ ಕಾನೂನಿನ ಬಗ್ಗೆ ಅರಿವಿದ್ದವರು ಗವರ್ನರ್ ತಪ್ಪು ಮಾಡಿದಾಗ ನಾವು ಯಾರ ಹತ್ರ ಹೋಗ್ಬೋದು? ಗವರ್ನರ್ಗೆ ಯಾರೋ ಮಿಸ್ಗೈಡ್ ಮಾಡಾಕತ್ತಾರ ಅಥವಾ ಗವರ್ನರ್ ಇಲ್ಲಿ ಯಾರ್ದೋ ಒಬ್ಬರದು ಕೈಗೊಂಬೆ ಆಗಿ ಆಟ ಆಡಕತ್ತಾರ. ಸಿದ್ದರಾಮಯ್ಯ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮ ತಗೋಬೇಕಂದ್ರೆ ಯಾರು ಯಾವ ರೀತಿಯಿಂದ ತಪಾಸಣೆಗೆ ಪರ್ಮಿಷನ್ ಕೇಳಬೇಕಂತ ರೂಲ್ ಇದೆ. ನಾಳೆ ಯಾರೋ ಒಬ್ಬರು ಬಂದು ಪ್ರಧಾನಮಂತ್ರಿ ಮೇಲೆ ಕೇಸ್ ಹಾಕಿಬಿಟ್ರೆ ಪ್ರಧಾನಮಂತ್ರಿ ಪರ್ಮಿಷನ್ ಕೊಟ್ಬಿಡ್ತಾರೆ, ಪ್ರಾಸಿಕ್ಯೂಟ್ ಮಾಡೋಕ್ಕೆ ಕೊಡ್ತೀರೇನು? ಆಮೇಲೆ ನೀವು ಕರಪ್ಷನ್ ಚಾರ್ಜಸ್ ಅಂತ ಕೊಡ್ತೀರಿ. ಎಲ್ಲಿ ಕರಪ್ಷನ್ ಆಗದ? ಯಾರು ಕರಪ್ಷನ್ ಮಾಡ್ಯಾರ? ಯಾರು ಕರಪ್ಷನ್ ಮಾಡಲಿಕ್ಕೆ ಬಂದು ಜನ ಕೊಟ್ಟಾರ ನಿಮ್ಗೆ? ಏನು ಕರಪ್ಷನ್ ಆಗದ? ಮೈಸೂರಿಗೆ ಹೋಗಿ ಅಲ್ಲಿ ಹಿಡಿ ಮಣ್ಣು ತಗೊಂಡು ಪ್ರಧಾನಮಂತ್ರಿಗೆ ಅಥವಾ ರಾಷ್ಟ್ರಪತಿ ಅವರಿಗೆ ಪತ್ರ ಬರೆಯುವಂಥ ವ್ಯವಸ್ಥೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಂದು ಹೋರಾಟವನ್ನು ಹಮ್ಮಿಕೋಬೇಕಾಗುತ್ತೆ. ನಾವು ಹೇಳ್ತೀವಿ, ಈ ಮಣ್ಣಿಗಾದರೂ ಕೇಳ್ರಿ ಸಿದ್ದರಾಮಯ್ಯ ಅವರು ಕರಪ್ಷನ್ ಮಾಡಿಲ್ಲ ಅಂಥೇಳಿ ಮಣ್ಣನ್ನು ಹೇಳಕ್ಕೆ ರೆಡಿ ಇದೆ. ಮಣ್ಣಿನ ಮಗನಿಗಾಗಿ ಮಣ್ಣನ್ನು ಹೇಳಕ್ಕೆ ರೆಡಿ ಇದೆ. ಇವರೇನಾದರೂ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಳದೆ ಹೋದರೆ ಇಡೀ ರಾಜ್ಯಾದ್ಯಂತ ನಾವು ಪತ್ರದ ಚಳವಳಿ ಮಾಡ್ತೀವಿ. ರಾಷ್ಟ್ರಪತಿಗಳಿಗೆ ಅರಿವು ಮೂಡಿಸುವಂಥ ಕೆಲಸ ಮಾಡ್ತೀವಿ. ಗವರ್ನರ್ ಸಾಹೇಬರಿಗೆ ಯಾರೋ ಮಿಸ್ಗೈಡ್ ಮಾಡ್ಯಾರ, ಅವರು ಕಾನೂನು ರೀತಿಯಿಂದ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಪರ್ಮಿಷನ್ ಕೊಡೋಕ್ಕೆ ಬರೋಂಗಿಲ್ಲ. ಆದರೂ ಯಾರ್ದೋ ಒಬ್ಬರು ಪ್ರೆಷರ್ ಮೇಲೆ ಕೊಡ್ತಾ ಇದ್ದಾರೆ. ಗವರ್ನರ್ ವಿರುದ್ಧ ಕ್ರಮ ಆಗಬೇಕಂಥೇಳಿ ಪತ್ರದ ಚಳವಳಿ ಮಾಡುವ ವ್ಯವಸ್ಥೆ ನಾವು ಮಾಡ್ತಾಯಿದ್ದೀವಿ. ರಾಜ್ಯಪಾಲರು ಬಹುಸಂಖ್ಯಾತ ಜನಗಳ 7 ಕೋಟಿ ಜನಗಳ ಪ್ರತಿನಿಧಿಯಾಗಿ
ಸರ್ವ ಜನಾಂಗದ ನಾಯಕನಾಗಿ 136 ಶಾಸಕರ ಬೆಂಬಲದೊಂದಿಗೆ ಈ ರಾಜ್ಯವನ್ನು ಆಡಳಿತ ಮಾಡುತ್ತಿರುವಂಥ ಸಿದ್ದರಾಮಯ್ಯನವರು ಕಳಂಕ ರಹಿತರಂತ ಹೇಳಿದರೆ ತಪ್ಪಾಗಲಾರ್ದು. ಅವರು ಯಾವುದೇ ತಪ್ಪು ಮಾಡಿಲ್ಲ. ಯಾರೋ ಒಬ್ಬ ದಾರಿಗೆ ಹೋಗೋನ ಮಾತು ಕೇಳಿ ಇವತ್ತು ಪ್ರಾಸಿಕ್ಯೂಷನ್ಗೆ ಗವರ್ನರು ಅನುಮತಿ ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಯಾವುದಕ್ಕೂ ಸಿದ್ದರಾಮಯ್ಯನವ್ರಿಗೂ ಹೆದರುವ ಕಾರಣವೂ ಇಲ್ಲ ಅಂತ ನಾನು ಹೇಳ್ತೀನಿ. ಇವತ್ತು ನಮಗೆ ನ್ಯಾಯಾಲಯದ ಬಗ್ಗೆ ವಿಶ್ವಾಸ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ 25ರವರೆಗೆ ಯಾವುದೇ ಕ್ರಮ ತಗೋಬಾರ್ದು ಅಂತ ತಗೊಂಡು ಹೇಳಿ ಮಾನ್ಯ ಹೈಕೋರ್ಟ್ ಇವತ್ತು ನಿರ್ದೇಶನ ನೀಡಿದೆ. ಅದ್ರ ಪ್ರಕಾರ ನಮ್ಗೆ ಯಾವುದೂ ಇಲ್ಲ, ನ್ಯಾಯಾಲಯದಲ್ಲಿ ಗೆಲುವಾಗುತ್ತೆ. ಸಿದ್ದರಾಮಯ್ಯವ್ರಿಗೆ ಏನಾಗೋದಿಲ್ಲ, ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ. ಅವರು ಇದ್ದ ಸರ್ಕಾರ ಚುನಾಯಿತ ಸರ್ಕಾರ ತೆಗಿಬಾರ್ದು ಅಂತ ತಿಳ್ಕೊಂಡು ಹೇಳಿ SR ಬೊಮ್ಮಾಯಿ ಸಾವಿರ ಪ್ರಕರಣ ಇದೆ. ಆ ಪ್ರಕರಣ ನೋಡೋಂಗಿಲ್ಲ ಅವರು. ಯಾವುದೇ ಕಳಂಕಿಲ್ಲದ ಮುಖ್ಯಮಂತ್ರಿ ಯಾರು ಇದ್ದಾರಪ್ಪ ಅಂತಂದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಕುಮ್ಮಕದಿಂದ ಈ ನಮ್ಮ ರಾಜ್ಯದ ಏನು ಗವರ್ನರ್ ಇದ್ದಾರಲ್ಲ, ಅವರು ಪ್ರಾಸಿಕ್ಯೂಷನ್ ಏನು ಹೊರಡಿಸಿದ್ದಾರೆ, ನಾವು ಅವರ ವಿರುದ್ಧವಾಗಿ ಇವತ್ತಿನ ದಿವಸ ಭಾಳ ವಿಜೃಂಭಣೆಯಿಂದ ಹೋರಾಟ ಮಾಡಿದ್ದೀವಿ. 5 ನಾಯಕರು ಎಲ್ಲರೂ ಒಕ್ಕಟ್ಟಾಗಿ ಇಡೀ ರಾಜ್ಯದ ತುಂಬ ಹೋರಾಟ ಕೂಡ ಮಾಡ್ತಾಯಿದ್ವಿ. ಜಿಲ್ಲಾವಾರ ತಾಲೂಕು ಮಟ್ಟದಲ್ಲಿನೂ ಹೋರಾಟ ಮಾಡ್ತಾಯಿದ್ದೀವಿ. ಯಾರೋ ಇಬ್ಬರು ಮಾಡೋದ್ರಿಂದ ಅದೇನು ತಲೆ ಕೆಡಿಸ್ಕೋದ ಅವಶ್ಯಕತೆ ಇಲ್ಲ. 5 ನಾಯಕರು ನಮ್ಮ ಸಿದ್ದರಾಮಯ್ಯವರು, ಅದರಿಂದ ಒಂದು ದೊಡ್ಡದಾದಂಥ ಶಕ್ತಿ ಇದೆ. ಅದರಿಂದ ಅಲ್ಪಸಂಖ್ಯಾತರು ಆಗಿರ್ಬೋದು, ದಲಿತರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಆದಿವಾಸಿಗಳು ಆಗಿರ್ಬೋದು, ಅವರೆಲ್ಲರೂ ಸಿದ್ದರಾಮಯ್ಯವರು ಬೆನ್ನೆಲುಬಾಗಿ ಕೆಲಸ ಮಾಡ್ತಾರೆ. ಅವ್ರ ವಿರುದ್ಧವಾಗಿ ನಾವೆಲ್ಲರೂ ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀವಿ.